ನಮಸ್ಕಾರ. ಸ್ಕ್ವೇರ್ ರೀಲ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಶ್ರೀ ಸುಬ್ರಹ್ಮಣ್ಯೇಶ್ವರ ಕೋಆಪರೇಟಿವ್ ಬ್ಯಾಂಕ್ ಲಿಮಿಟೆಡ್ಗೆ ಸಾರ್ಥಕ 5 ದಶಕ. ಜೂನ್ 23, 2024 ಸುವರ್ಣ ಸಂಭ್ರಮಕ್ಕೆ ರಾಜ್ಯಪಾಲ ತಾವರ್ಚಂದ್ ಗೆಹ್ಲೋಟ್ ಚಾಲನೆ. ಸಹಕಾರಿ ವಲಯದಲ್ಲಿ ಪ್ರಾರಂಭದಿಂದಲೂ ನಿರಂತರ ಲಾಭದಲ್ಲಿರುವ ಶ್ರೀ ಸುಬ್ರಹ್ಮಣ್ಯೇಶ್ವರ ಕೋಆಪರೇಟಿವ್ ಬ್ಯಾಂಕ್ ಲಿಮಿಟೆಡ್ 5 ದಶಕಗಳನ್ನು ಯಶಸ್ವಿಯಾಗಿ ಪೂರ್ಣಗೊಳಿಸಿದ್ದು, ಜೂನ್ 23ರಂದು ನಗರದ ಅರಮನೆ ಮೈದಾನದಲ್ಲಿ ಸುವರ್ಣ ಮಹೋತ್ಸವವನ್ನು ರಾಜ್ಯಪಾಲರಾದ ಸನ್ಮಾನ್ಯ ತಾವರ್ಚಂದ್ ಗೆಹ್ಲೋಟ್ ಉದ್ಘಾಟಿಸಲಿದ್ದಾರೆ. ಸುದ್ದಿಗೋಷ್ಠಿಯಲ್ಲಿ ಶ್ರೀ ಸುಬ್ರಹ್ಮಣ್ಯೇಶ್ವರ ಕೋಆಪರೇಟಿವ್ ಬ್ಯಾಂಕ್ ಲಿಮಿಟೆಡ್ನ ಯಶೋಗಾಥೆ ಕುರಿತು ಮಾಹಿತಿ ನೀಡಿರುವ ಸಂಸ್ಥಾಪಕರು ಹಾಗೂ ಅಧ್ಯಕ್ಷರಾದ ಡಾಕ್ಟರ್ ಕೆ.ಎಂ. ರಂಗಧಾಮ ಶೆಟ್ಟಿ, ಉಪಾಧ್ಯಕ್ಷರಾದ ಡಿ.ಆರ್. ವಿಜಯ ಸಾರಥಿ, ಕಾರ್ಯಕ್ರಮದಲ್ಲಿ ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಹಾಗೂ ಸಹಕಾರ ಸಚಿವರಾದ ಕೆ.ಎನ್. ರಾಜಣ್ಣ, ಸಂಸದೀಯ ವ್ಯವಹಾರಗಳಾದ ಸಚಿವರಾದ ಕೆ.ಎಚ್. ಪಾಟೀಲ್, ಲೋಕಸಭಾ ಸಂಸದ ಎಲ್.ಎಸ್. ತೇಜಸ್ವಿ ಸೂರ್ಯ, ವಿಧಾನಸಭಾ ಶಾಸಕರಾದ ಉದಯ್ ಬಿ. ಗರುಡಾಚಾರ್ ಮತ್ತು ಸಹಕಾರ ಇಲಾಖೆಯ ಮುಖ್ಯ ಅತಿಥಿಗಳು ಹಾಗೂ ಮತ್ತಿತರ ಗಣ್ಯರು ಭಾಗವಹಿಸಲಿದ್ದಾರೆ ಎಂದರು. ನಮಸ್ಕಾರ. ನನ್ನ ಹೆಸರು ವಿಜಯ ಸಾರಥಿ ಅಂತ. ನಾನು ಸುಬ್ರಹ್ಮಣ್ಯೇಶ್ವರ ಕೋಆಪರೇಟಿವ್ ಬ್ಯಾಂಕಿನ ಉಪಾಧ್ಯಕ್ಷನಾಗಿ ಕಾರ್ಯನಿರ್ವಹಿಸ್ತಾ ಇದ್ದೀನಿ. ಈ ಒಂದು ಪತ್ರಿಕಾಗೋಷ್ಠಿ ಮಾಡಿರುವಂಥ ಉದ್ದೇಶ ಒಂದು ಸಂಭ್ರಮದ ಆಚರಣೆಯನ್ನು ನಿಮ್ಮೆಲ್ಲರಲ್ಲಿ ಹಂಚಿಕೊಳ್ಳೋಣ ಅನ್ನೋ ಉದ್ದೇಶದಲ್ಲಿ ಮಾಡಿದ್ವಿ. ಈ ಸಂಸ್ಥೆ 50 ವರ್ಷಗಳ ಸಂಭ್ರಮವನ್ನು ಆಚರಿಸ್ತೇ ವಿಜೃಂಭಣೆಯಿಂದ ಪ್ಯಾಲೇಸ್ ಗ್ರೌಂಡ್ನಲ್ಲಿ ನಮ್ಮ ಪ್ರಪ್ರಥಮ ಪ್ರಜೆಯಾದಂಥ ಗವರ್ನರ್ ಅವರ ನೇತೃತ್ವದಲ್ಲಿ ಅವರು ಉದ್ಘಾಟನೆ ಮಾಡ್ತಾ ಭಾನುವಾರ ನಡೆಯುವಂಥ ಒಂದು ಸಮಾರಂಭಕ್ಕೆ ನಿಮ್ಮೆಲ್ಲರನ್ನ ಆಹ್ವಾನ ಮಾಡೋ ಒಂದು ಉದ್ದೇಶ ಇಟ್ಕೊಂಡು ಈ ಪ್ರೆಸ್ ಕಾನ್ಫರೆನ್ಸನ್ನು ಮಾಡಿದ್ದೀವಿ. ಈ ಒಂದು ಸಂಸ್ಥೆ ಹೆಚ್ಚಿಗೆ ಬೆಳೀಲಿ, ಹೆಚ್ಚಿಗೆ ಪ್ರಚಾರ ಸಿಕ್ಕಿ ಜನಗಳಿಗೆ ಒಳ್ಳೆಯ ಸೇವೆ ಕೊಡುವಂಥ ಅವಕಾಶ ನಿಮ್ಮ ಮುಖಾಂತರನೂ ಆಗಲಿ, ಈ ಸಂಸ್ಥೆಗೆ ನಿಮ್ಮ ಒಂದು ಸಹಕಾರನೂ ಸಹ ಇರಲಿ, ನಿಮ್ಮ ಒಂದು ಪ್ರಚಾರನೂ ಸಹ ಈ ಸಂಸ್ಥೆಗೆ ಮುಖ್ಯವಾಗಿ ಬೇಕಾಗಿದೆ ಅಂತ ಹೇಳಿ ಈ ಒಂದು ಸಂಸ್ಥೆಯನ್ನು, ಈ ಸಂಭ್ರಮದ ಆಚರಣೆಯನ್ನು ನಿಮ್ಮಗಳ ಮುಖಾಂತರ ಎಲ್ಲ ಜನರುಗಳಿಗೂ ತಲುಪಲಿ ಅನ್ನೋ ಉದ್ದೇಶದಲ್ಲಿ ಈ ಪತ್ರಿಕಾಗೋಷ್ಠಿಯನ್ನು ಬಂದಿದ್ದೀವಿ. ಇದರ ಜೊತೆಯಲ್ಲಿ ಮುಖ್ಯಮಂತ್ರಿಗಳು ಬರ್ತಾ ಇದ್ದಾರೆ, ಸಹಕಾರಿ ಸಚಿವರು ಬರ್ತಾ ಇದ್ದಾರೆ, ಹಾಗೆ ಗ್ರಾಮೀಣಾಭಿವೃದ್ಧಿ ಸಚಿವರು ಎಚ್ ಕೆ ಪಾಟೀಲ್ರವರು ಬರ್ತಾ ಇದ್ದಾರೆ. ಇವೆಲ್ಲರೂ ಸೇರಿ ಒಂದು ಸಂಭ್ರಮದ ಆಚರಣೆಯನ್ನು ನಿಮ್ಮೆಲ್ಲರ ಸಮ್ಮುಖದಲ್ಲಿ ನಡೀಲಿ, ನೀವು ಎಲ್ಲದಕ್ಕೂ ಬನ್ನಿ, ನಮ್ಮ ಒಂದು ಸಮಾರಂಭಕ್ಕೆ ನೀವೆಲ್ಲ ಭಾಗವಹಿಸಿ ಅಂತ ಹೇಳಿ ನಿಮ್ಮಲ್ಲಿ ಮತ್ತೊಮ್ಮೆ ನಿಮ್ಮನ್ನೆಲ್ಲ ಸ್ವಾಗತ ಮಾಡೋಕ್ಕೆ ಇಚ್ಛೆ ಪಡ್ತೀನಿ. ನನ್ನ ಹೆಸರು ನಾಗರಾಜ್ ಅಂತ. ನಾನು ಬ್ಯಾಂಕಿನಲ್ಲಿ ಜನರಲ್ ಮ್ಯಾನೇಜರ್ ರಿಟೈರ್ಡ್ ಆಗಿ ಹಾಲಿ ಪೂರ್ಣ ಪ್ರಮಾಣ ಸಲಹಾಗಾರನಾಗಿದ್ದೇನೆ. ನಮ್ಮ ಪ್ಯಾಲೇಸ್ಗಳು 23 ಅಂದರೆ ಭಾನುವಾರ 10 ಗಂಟೆಗೆ ಕಾರ್ಯಕ್ರಮ ಪ್ರಾರಂಭ ಆಗ್ತಿದೆ. ಮುಖ್ಯ ಅತಿಥಿಗಳಾಗಿ ಗೇಟ್ ನಂಬರ್ 6ನಲ್ಲಿ ಎರಡು ಹಾಲ್ನ ಬುಕ್ ಮಾಡಿದ್ದೀವಿ. ಒಂದು ರಾಯಲ್ ಸೆನೆಟು ಫಂಕ್ಷನ್ಗೆ, ರಾಯಲ್ ಕ್ರೆಸ್ಟಲ್ಲೂ ಊಟಕ್ಕೆ ಕ್ಯಾಟ್ರಿಂಗ್ ಅರೇಂಜ್ ಮಾಡಿದ್ದೀವಿ. ಮುಖ್ಯ ಅತಿಥಿಗಳಾಗಿ ಉದ್ಘಾಟನೆಗೆ ನಮ್ಮ ರಾಜ್ಯಪಾಲರು ಬರ್ತಾ ಇದ್ದಾರೆ. ರಾಜ್ಯಪಾಲರ ಫಂಕ್ಷನ್ ಪ್ರಾರಂಭ ಆಗೋದು ನ್ಯಾಷನಲ್ ಆಂಥಮ್ ಜೊತೆಯಲ್ಲಾಗುತ್ತೆ, ಎಂಡಿಂಗ್ ವಿತ್ ನ್ಯಾಷನಲ್ ಆಂಥಮ್, ಅದು ಅವ್ರ ಪ್ರೋಟೋಕಾಲು. ಅದ ನಂತರ ಅವ್ರ ಇನ್ ಬಿಟ್ವೀನಲ್ಲಿ ಸಿದ್ದರಾಮಯ್ಯನವರು, ಸಿ ಎಮ್ನವರು ಮತ್ತು ಎಚ್ ಕೆ ಪಾಟೀಲ್ ಸಾಹೇಬರು, ರಾಜಣ್ಣ ಸಾಹೇಬರು ಎಲ್ಲರದ್ದು ಸ್ಪೀಚ್ ಇರುತ್ತೆ. ಊಟದ ಅರೇಂಜ್ಮೆಂಟ್ 5,000 ಜನಕ್ಕೆ ಊಟದ ಅರೇಂಜ್ಮೆಂಟ್ ಮಾಡಿದ್ವಿ. ಮತ್ತು ನಮ್ಮ ಎಲ್ಲ ಸದಸ್ಯರಿಗೂ ನಾವು ಎಕ್ಸ್ಪೆಕ್ಟ್ ಮಾಡಿದ್ವಿ 5,000 ಜನ ಎಕ್ಸ್ಪೆಕ್ಟ್ ಮಾಡಿದ್ವಿ. ನಮ್ಮಲ್ಲಿ ಇರ್ತಕ್ಕಂಥದ್ದು 35,000 ಜನ ಇದ್ದೀವಿ. ಅದೇ 5,000 ಜನ ಎಕ್ಸ್ಪೆಕ್ಟ್ ಮಾಡಿದ್ವಿ. ಅವರಿಗೆಲ್ಲರೂ ಅಲ್ಲೇ ಗೋಲ್ಡನ್ ಜೂಬ್ಲಿ ಗಿಫ್ಟು ಕೊಡ್ತಾಯಿದ್ವಿ. ಊಟದ ವ್ಯವಸ್ಥೆ ಇದೆ. ಮತ್ತು ಎಲ್ಲರೂ ಲೊಕೇಶನ್ ಕಳಿಸ್ತೀವಿ, ಮೆಸೇಜಸ್ ಎಲ್ಲ ಕಳಿಸ್ತೀವಿ. ಯಾರು ಮೆಸೇಜ್ ರೀಚ್ ಆಗಿಲ್ಲ, ಯಾರು ಅಡ್ರೆಸ್ ಎಲ್ಲ, ದಯವಿಟ್ಟು ಇದನ್ನೇ ನಮ್ಮ ಆಹ್ವಾನ ಅಂದ್ಕೊಂಡು ದಯವಿಟ್ಟು ಎಲ್ಲ ಕಾರ್ಯಕ್ರಮ ಆಗಮಿಸಿ ನಮ್ಮ ಆಶೀರ್ವದಿಸಬೇಕನ್ನೋ ವಿನಂತಿ. ನಾನು ಡಾಕ್ಟರ್ ಕೆ.ಎಂ. ರಂಗಧಾಮ ಶೆಟ್ಟಿ, ಫೌಂಡರ್ ಪ್ರೆಸಿಡೆಂಟು. ಭಾಳ ಇಂಪಾರ್ಟೆಂಟು ಪ್ರತಿಭಾ ಪುರಸ್ಕಾರ. ಫ್ರಮ್ ನರ್ಸರಿಯಿಂದ ಹಿಡಿದು ಕಾಲೇಜ್ ತನಕ 3 ಸ್ಟೂಡೆಂಟ್ಗೆ ಇದು ಕೊಡ್ತಾಯಿದ್ದೀವಿ. ಭಾಳ ಸ್ಪೋರ್ಟಿವ್ ಆಗಿ ಭಾಗವಹಿಸಿ ಒಳ್ಳೆ ಮಾರ್ಕ್ಸ್ ತಗೊಂಡು ಸಪೋಸ್ ಅದು ಮನೇಲಿ ಇಬ್ಬರಿದ್ದರೆ ತಮ್ಮನ ಬಂದು ಅಣ್ಣನ ಬಂದಿಲ್ಲ ಅಂದರೆ ನೋಡು ನಾಳೆ ನೆಕ್ಸ್ಟ್ ಇಯರ್ ನಾನು ನಿನ್ನಿಂದ ಜಾಸ್ತಿ ತೆಗಿತೀನಿ ಅಂತ ಕಾಂಪಿಟೇಟಿವ್ ಸ್ಪಿರಿಟ್ ಮಾಡ್ತಾರೆ. ಆ ರೀತಿ ಪ್ರತಿಯೊಬ್ಬರಿಗೂ ಮಕ್ಕಳಿಗೆ ಪ್ರೋತ್ಸಾಹ ಕೊಡ್ತಾಯಿದ್ದೀವಿ. ಆ ಪ್ರೋತ್ಸಾಹದಿಂದ ಅವರೆಲ್ಲರೂ ನಾವೆಲ್ಲೇ ಹೋದರೂ ನಮಸ್ಕಾರ ಅಂತಾರೆ. ನಮಗೆ ಗೊತ್ತಿರೋಲ್ಲ, ಅವರೆಲ್ಲನೂ ಇದು ಮಾಡ್ತಾ ಇದ್ದಾರೆ. ಆ ರೀತಿಯಾಗಿ ನಮ್ಮ ಬ್ಯಾಂಕು ಮೊದಲು ಫಸ್ಟ್ ಸ್ಟಾರ್ಟ್ ಮಾಡಿದಾಗ ₹1 ಪ್ರಾಫಿಟ್ ಬಂದಿತ್ತು. ಈ ಸತಿ 8.5 ಕೋಟಿ ಪ್ರಾಫಿಟ್ ಬಂದಿದೆ. ಅಂದರೆ ನಮ್ಮ ಸೇವೆಯನ್ನು ಪ್ರತಿಯೊಬ್ಬರು ಸಂತೋಷಪಟ್ಟು ಸ್ವೀಕರಿಸಿ ಅವರು ತಗೊಂಡ ಲೋನ್ ಸಾರ್ಥಕ ಆಯಿತು ಅನ್ನೋ ಇದರಲ್ಲಿ ಮಾಡ್ತಾಯಿದ್ದಾರೆ. ಎಲ್ಲರಿಗೂ ನಾವು
ಒಂದು ಗಾದೆ ಇದೆ, ಯಾರೇ ಮೆಂಬರ್ಸ್ ಬಂದರೂ ಕಾಫಿ ಕೊಟ್ಟು ಇದು ಸಾಲ ಕೊಡ್ತೀವಿ, ಅವರು ಅವನ್ನ ಪ್ರೀತಿ ವಿಶ್ವಾಸದಿಂದ ಕರೆಕ್ಟಾಗಿ ವಾಪಸ್ ಕೊಡ್ತಾರೆ. ನಾವು ಈ ಮೆಂಬರ್ಸು ಇವನ್ನು ಸಂತೋಷದಿಂದ ಇದು ಮಾಡ್ತಾರೆ. ಎವ್ರಿ ಇಯರು ಪ್ರತಿಯೊಬ್ಬ ಮಗು ಅವ್ರ ತಂದೆ ತಾಯಿ ಅವರು ಬರ್ತಾರೆ. ಬಂದು ಅವರ ಇದು ನಮ್ಮ ಒಂದು ಆಡಳಿತ ಯಾವ ರೀತಿ ಇದೆ ಅಂತ ನೋಡಿಕೊಂಡು ಸಂತೋಷ ಪಡ್ತಾರೆ. ಆ ರೀತಿ ಈ ಪ್ರತಿಭಾ ಪುರಸ್ಕಾರ ಎಲ್ಲರೂ ಮಾಡ್ತಾರೆ. SLC ಮಾಡ್ತಾರೆ, PUC ಮಾಡ್ತಾರೆ, ಡಿಗ್ರಿ ಮಾಡ್ತಾರೆ. ನಾವು ಪ್ರೀ ನರ್ಸರಿಯಿಂದನೂ ಮಾಡ್ತಾಯಿದ್ದೀವಿ. ಆ ಪ್ರೀ ನರ್ಸರಿನಲ್ಲಿ ಎಷ್ಟು ಕಷ್ಟಪಟ್ಟು ಮಕ್ಕಳು ಚೆನ್ನಾಗಿ ಇದು ಮಾಡ್ತಾರೆ ಅಂದರೆ ಅವರಿಗೆ ಕಾಂಪಿಟೇಷನ್ನು ನಮಗೂ ಸಂತೋಷ ಆಗುತ್ತೆ. ಆ ಮಕ್ಕಳು ನಗ್ನಗ್ತಾ ಆ ಬ್ಯಾಂಕಿಗೆ ಬಂದು ಡ್ಯಾಸಿಗೆ ಬಂದು ಪ್ರೈಸಸ್ ತಗೊಂಡ್ರೆ ಎಷ್ಟು ಸಂತೋಷ ಪಡ್ತಾರೆ ಅಂದರೆ ಅವ್ರಿಗೆ 1 ಕೋಟಿ ರೂಪಾಯಿ ಇದು 1 ಕೋಟಿ ರೂಪಾಯಿ ಪ್ರೈಸ್ ಬಂದ್ರೂ ಅಷ್ಟು ಸಂತೋಷ ಪಡಲ್ಲ, ಅಷ್ಟು ಸಂತೋಷ ಪಡ್ತಾರೆ. ಅದು ನಮ್ಮ ಒಂದು ಕಾಣಿಕೆ ಇಂಪಾರ್ಟೆಂಟು ನಮ್ಮ